ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈಗ ಎದ್ದೆ ನಾನು ಬೆಳಿಗ್ಗೆ ಎದ್ದೇಳಕ್ಕೆ ಕಣ್ಬಿಡೋಕ್ಕೆ ಆಯ್ತಲ್ಲ. ಯಾಕೋ 3-4 ಡೇಸಿಂದ ಎಂಟು ಕಾಲ ಆಯ್ತೈತೆ ಎದ್ದೇಳೋದು. ಎದ್ದೇಳಕ್ಕೆ ಆಯ್ತಲ್ಲ, ಕಣ್ಣೇ ಬಿಡೋಕ್ಕಾಯ್ತಲ್ಲ, ಅಷ್ಟು ನಿದ್ದೆ ಬರ್ತೈತೆ. ಯಾಕೋ ಗೊತ್ತಿಲ್ಲ. ಏನು ಮಾಡ್ತಿದ್ದಮ್ಮ? ಎಲ್ಲ ರೆಡಿ? ಎಲ್ಲ ಕ್ಲೀನ್ ಮಾಡಿಬಿಟ್ಟೆಲ್ಲ ಮನೆಯೆಲ್ಲ ಒರೆಸಿದ್ದಾಳೆ. ಮನೆ ಒರೆಸಿ ಹೊರಗಡೆ ಎಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೊತಾಳೆ ಪೂಜೆಗೆ. ಆದರೆ ನಾವೇನು ಲಕ್ಷ್ಮೀ ಕೂರಿಸಲ್ಲ, ಬರೀ ಪೂಜೆ ಅಷ್ಟೇ. ಮಾಮೂಲಿ ಹಬ್ಬಗಳಲ್ಲಿ ಮಾಡುವಂಥ ಪೂಜೆ ಮಾಡ್ತೀವಿ. ಲಕ್ಷ್ಮೀನ ಕೂರಿಸಲ್ಲ ನಾವು. ಸೊ ಗೈಸ್, ನಾನು ಈಗ ಟೀ ಕುಡ್ಕೊಂಡು ಇದಕ್ಕೆ ಕೊಟ್ಟೆ ವಾಕಿಂಗ್ಗೆ. ಆ್ಯಕ್ಚುಲಿ ಈಗೊಂದು ವಿಡಿಯೋ ನೋಡಿದೆ. ಒಂದು ವಿಶಾಖಪಟ್ಟಣಮಲ್ಲೇನೋ 6 ವರ್ಷದ ಮಗುಗೆ ಟೀಚರು ಹೋಮ್ವರ್ಕ್ ಮಾಡಿಲ್ಲ ಅಂತ ಎದುರಿಸೋಕೆ ಹೋಗಿ ಅಳ್ತಾಯಿತ್ತು ಸಿಕ್ಕಾಪಟ್ಟೆ. ನೋಡಿದೆ ವಿಡಿಯೋ ಮಾತ್ರ. ಮಕ್ಕಳಿಗೆ ದಯವಿಟ್ಟು ಅಷ್ಟೊಂದು ಪ್ರೆಷರ್ ಹಾಕೋದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆದರೆ ಅಷ್ಟೊಂದು ಎದುರಿಸಿ ಏನು ಪ್ರಯೋಜನ? ಹೆದರಿಕೆಯಿಂದ ಮಕ್ಕಳು ಏನೂ ಕಲಿಯೋದಿಲ್ಲ. ನಾವು ಸ್ವಲ್ಪ ಫ್ರೀ ಬಿಟ್ಟು ಅವ್ರಿಗೆ ಸ್ಮೂತಾಗಿ ಹೇಳ್ಕೊಟ್ರೆ ಅವ್ರು ಕಲಿತಾರೆ. ನಾವು ಎದುರಿಸಿ ಇದು ಮಾಡೋಕ್ಕೆ ಹೋದರೆ ಅದೇ ಥರ ಆಗುತ್ತೆ. ದಯವಿಟ್ಟು ಸ್ವಲ್ಪ ಮಕ್ಕಳಿಗೆ ಪ್ರೆಷರ್ನ ಕಮ್ಮಿ ಹಾಕಿ ಅಲ್ವೇ. ಈಗ ನಾವೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸ್ವರೆಗೂ ಹೋಮ್ವರ್ಕ್ಗಳೇ ಬರ್ತಿರಲಿಲ್ಲ ಅಲ್ವಾ. ಈಗ 1ನೇ ಕ್ಲಾಸಿಂದನೇ ಹೋಮ್ವರ್ಕು, ಏನು ಪೇಜ್ಗಟ್ಟಲೆ ಹೋಮ್ವರ್ಕು. ಆ ಬುಕ್ಸ್ಗಳಂತ ಬ್ಯಾಗ್ನೇ ಎತ್ತೋಕ್ಕಾಗಲ್ಲ, ಅಷ್ಟು ಬುಕ್ಸ್ಗಳಿರ್ತವೆ. ಆಮೇಲೆ ಇನ್ನೂ ಅವ್ರಿಗೆ ಮಕ್ಕಳಿಗೆ ಇಂಗ್ಲೀಷೇ ಬರೋಲ್ಲ ಮಾತಾಡೋಕ್ಕೆ. ಫಸ್ಟ್ ಹೇಳ್ಕೊಟ್ಬಿಟ್ಟು ಮಾತಾಡಿಸ್ಬೇಕು. ಅವ್ರು ಮಾತಾಡಿಲ್ಲ ಅಂದರೆ ಹೊಡೆಯೋದು ಬೈಯೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಈಗ. ಇನ್ನೊಂದು ವಿಚಾರ ಅಂದರೆ, ಮುಖ್ಯವಾಗಿ ನಾವು ಕರ್ನಾಟಕದಲ್ಲಿರೋದು ಸ್ಕೂಲ್ಗಳಲ್ಲಿ ಫಸ್ಟು ಕನ್ನಡ ಮಾತಾಡಬೇಕು. ಅವ್ರೇನು ಮಾಡ್ತಾರೆ, ಫಸ್ಟೇ ಇಂಗ್ಲೀಷ್ ಮಾತಾಡ್ಬಿಡ್ತಾರೆ. ನಾವಿರೋ ಕರ್ನಾಟಕಕ್ಕೆ ಕನ್ನಡಕ್ಕೆ ಬೆಲೆ ಕೊಡಬೇಕು ಫಸ್ಟು. ಇಂಗ್ಲೀಷು ಕಲೀಲಿ, ಬೇಡ ಅಂತ ಹೇಳ್ತಾಯಿಲ್ಲ, ಆದರೆ ಕನ್ನಡಕ್ಕೂ ಪ್ರಾಮುಖ್ಯತೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಏನು ಹೇಳ್ತೀರಿ ಗೈಸ್? ಅಲ್ವೇ ಕರ್ಗೆ? ಹಾಯ್, ಗುಡ್ ಮಾರ್ನಿಂಗ್ ಬೇಬಿ. ಅವರು ಇವಾಗ ಎದ್ದು ಬಂದವ್ರೆ. ಹೋಗಿ ಹಲ್ಲಿಸ್ಬಿಟ್ಟು ಎಲ್ಲರಿಗೂ ಹ್ಯಾಪಿ ವರಲಕ್ಷ್ಮಿ ಹಬ್ಬ ಅಂತ ಇದ್ದು ಅವಳು ರಜೆ ಇರೋದ್ರಿಂದ ಫುಲ್ ಖುಷಿ ಆಗ್ಬಿಟ್ಟಾಳೆ. ಕೋಟೆ ಬಳ್ಳು ಅಲ್ಲಿ ಬಿಟ್ಕೊಂಡು. ಏಯ್, ನಾನು ಫ್ರೆಶಪ್ ಆಗಿ ರೆಡಿ ಆಯಿತು, ಸ್ನಾನ ಆಯಿತು. ಡ್ಯೂಟಿಗೆ ಹೋಗ್ಬೇಕೀಗ. ವರಮಹಾಲಕ್ಷ್ಮಿ ಹಬ್ಬ. ಮೇಡಮ್ ಅವರು ಹೇಗೆ ರೆಡಿಯಾಗಿದ್ದಾರೆ. ಈಗ ಅವ್ರದ್ದು ಸ್ನಾನ ಆಗಿ ಬಟ್ಟೆ ಹಾಕೊಂಡು ಕೂತಿದ್ದಾರೆ. ಆಯ್ತೇನೆ ತಿಂಡಿ? ಚಪಾತಿ ಉತ್ತುತ್ತಾ ಇದ್ದಾಳೆ. ಬೇಗ ಹಾಕೋ, ಲೇಟಾಗೋಯ್ತು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಈಗ ತಿಂಡಿ ತಿನ್ಕೊಂಡು ಹೊರಡಬೇಕು. ಸೊ ಗಾಯ್ಸ್, ಈಗ ಡ್ಯೂಟಿ ಮುಗಿಸ್ಕೊಬಂದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹೆಂಡತಿ ಪೂಜೆ ಮಾಡಿಬಿಟ್ಟು ಅವಳು ಸೆಕೆಂಡ್ ಶಿಫ್ಟ್ಗೆ ಡ್ಯೂಟಿಗೆ ಹೋಗಿದ್ದಾಳೆ. ನೋಡೋಣ ಹೆಂಗೆ ಮಾಡಿದ್ದಾಳೆ ಪೂಜೆ ಅಂತ. ಪೂಜೆ ಮಾಡಿದ್ದಾಳೆ. ಓಕೆ, ಇವತ್ತು ರೆದಿಗೆ ರಜಾ. ಅವಳು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿದ್ಲು. ಎಲ್ಲ ಚಾಯ್ ಎಲ್ಲ ಚಿನ್ನ ಎಲ್ಲಿಗೆ? ಯಾಕೆ? ಶೆಕೆ. ಅವ್ರು ಗೊತ್ತಲ್ಲ ಜೆಸ್ಸಿ, ಇವ್ರು ಗೊತ್ತಲ್ಲ ರಿದಿ. ಈಗ ಮ್ಯಾಗಿ ಬೇಕಂತೆ ಮೇಡಮ್ ಅವ್ರಿಗೆ. ಮ್ಯಾಗಿ ಮಾಡಬೇಕು. ಸಾಕಾ? ಮೊನ್ನೆ ತಂದಿದ್ವಲ್ಲ ಡಿಮಾರ್ಟಿಂದ, ನೋಡ್ಬಿಟ್ಟಾಳೆ. ಅದಕ್ಕೆ ಈಗ ಅದು ಖಾಲಿ ಆಗಂಟ ಡೈಲಿ ಬೇಕು ಅವಳಿಗೀಗ. ಬೇಡ ಅಂದರೆ ಕೇಳಲ್ಲ, ಸುಮ್ಮನೆ ಹಿಂಸೆ ಕೊಡ್ತಾಳೆ. ಅವ್ರ ಅಮ್ಮ ಇದ್ದಾಗ ಏನೂ ಕೇಳಲ್ಲ. ನಾನಿದ್ದರೆ ಅವಳಿಗೆ ಈಸಿ. ಸೊ ಈಗ ಅವಳಿಗೆ ಮ್ಯಾಗಿ ಮಾಡಬೇಕು. ಮ್ಯಾಗಿ ಅಂದರೆ ಮ್ಯಾಗಿ ಇಲ್ಲ, ಇಪ್ಪಿ ನೂಡಲ್ಸ್. ದಿಸ್ ಒನ್ ಇಪ್ಪಿ ನೂಡಲ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಯ್ತು. ಅವಾಗಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು.
ಎಲ್ಲ ಹಿಂಗೆ ಇಟ್ಬಿಟ್ಟು ಹೋಗೋಣ. ಸೊ ಗಾಯ್ಸ್, ಈ ಥರ ಇಪ್ಪಿ ನೂಡಲ್ಸಲ್ಲಿ 4 ಇರ್ತವೆ. ಅಂದರೆ ಈ ಥರದ್ದು 4 ಮ್ಯಾಗಿ ಇರ್ತವೆ, ಜೊತೆಗೆ ಅದರ ಮಸಾಲೆ ಗೊತ್ತಲ್ಲ, 5 ರೂಪಾಯಿ 10 ರೂಪಾಯಿ ತಗೊಂಡು ನೋಡಿರ್ತೀರ ಆಲ್ರೆಡಿ. ಸೊ ಎಲ್ಲದರಲ್ಲೂ ಈ ಥರ ಇರುತ್ತೆ. ಎಕ್ಸ್ಟ್ರಾ ಒಂದೊಂದಕ್ಕೆ ಒಂದೊಂದು ಈ ಥರದ್ದು ಕೊಟ್ಟಿರ್ತಾರೆ. ಈಗ ಇದರಲ್ಲಿ 4 ಇದೆ. 4 ಈಗ ಸದ್ಯಕ್ಕೆ ಒಂದು ಮಾಡ್ತೀನಿ, ಮಾಡಿಬಿಟ್ಟು ಕೊಡೋಗ್ತೀನಿ ಅವಳಿಗೆ. ಸೊ ಈಗ 1 ಲೋಟ ನೀರಿಗೆ ಮಸಾಲೆ ಹಾಕಿದ್ದೀನಿ. ಎಲ್ಲರೂ ಸ್ವಲ್ಪ ಕುದ್ಮೇಲೆ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಹಿಂಗೆ ಇದಾದ್ಮೇಲೆ ಈಗಲೇ ಹಾಕ್ಬಿಡ್ತೀನಿ. ಹಾಕ್ಬಿಟ್ರೆ ನೀಟಾಗಿ ಬೇಯುತ್ತೆ. 1 ಲೋಟ ಫುಲ್ ನೀರು ಹಾಕಿದ್ದೀನಿ. ಈ ಥರ ಗ್ಲಾಸಲ್ಲಿ ಫುಲ್ 1 ಲೋಟ ನೀರು ಹಾಕಿದ್ದೀನಿ. ಈಗ ಇದನ್ನು ಮ್ಯಾಗಿ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ. ಒಂದು 10 ನಿಮಿಷ ಆಗುತ್ತೆ ಬೇಯಕ್ಕೆಲ್ಲ ನೀಟಾಗಿ ಬಂದಮೇಲೆ ಚೆನ್ನಾಗಿರುತ್ತೆ. ಸೊ ಗೈಸ್, ಮ್ಯಾಗಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ಬೋದು. ಹಿಂಗೆ ಜಾಸ್ತಿ ಬೇಯಿಸ್ಬಿಟ್ಟು ಕೆಳಗಡೆ ಸೀದೋಗ್ಬಿಡುತ್ತೆ. ಸಾಕು ಇಷ್ಟು ಬಂದಿರೋದು. ಈಗ ಹಾಕ್ಬಿಟ್ಟು ಕೊಟ್ಟರೆ ಗಮ್ಮಂತ ಇದೆ ಮಾತ್ರ. ಈಗ ಇಬ್ಬರೂ ಮ್ಯಾಗಿ ತಿಂತಾ ಇದ್ದಾರೆ, ಶುರು ಮಾಡಿದ್ದಾರೆ ತಿನ್ನೋಕ್ಕೆ. ಹಾಂ, ಚೆನ್ನಾಗಿದೆ ಚಿನ್ನ. ಚೆನ್ನಾಯ್ತವಾ? ತಿನ್ಕಳ ಹೆಂಗಿರ್ಬೇಕು ನೋಡಪ್ಪ. ಇವನ್ನ ತಗೊಂಬಂದ್ಬಿಟ್ಟು ಕೋಟೆ ನೋಟ ತಗೊಂಬಂದ್ಬಿಟ್ಟು ನಮಗೆ 500 ರೂಪಾಯಿ ಚೇಂಜ್ ಕೊಡು ಅಂತ ಕೇಳ್ತಾವ ನೋಡಿ. ಅವನು ಏನು ನಿನ್ನ ಹೆಸರು? ನೀನು ಹಬ್ಬದ ದಿನ ಬಂದ್ಬಿಟ್ಟು ಇದು ಕೇಳ್ತಾ ಇದ್ದೀರ ನೋಡು. ಗಾಂಧಿ ತಾತನ ಬೇರೆ ಹಾಕೊಂಬಂದ್ಬಿಟ್ಟು ಅವನಿಲ್ಲಿ. ಹಾಂ, ಇವನ ಹೆಸರೇನು? ಇಬ್ರು ಕಳ್ಳರು. ಈಗ ಉಂಟೆ ಅಂತ ಹಾಕ್ಸ್ತೀನಿ ಇರೋ. ಇಬ್ರು ಕ್ರೈಮ್ ಡೈರಿಲಿ ಹಾಕ್ಸ್ತೀನಿ. ನೀನು ಹಾಕ್ತೀನಿ ಈಗ. ಇದಕ್ಕೆ ಸಾಕ್ಷಿ ಸೂರ್ಯ. ಸಾಕ್ಷಿ ಸೂರ್ಯ. ನಾಳೆ ಬರುತ್ತೆ ನೋಡು. A1 A2 A3 ಹಾಕ್ತೀನಿ ಇವಾಗ. ಫಸ್ಟ್ ಓಡಾಯ್ತವ್ರ. ಸುಮ್ ತಮಾಷೆಗಲ್ವ? ಏನಾಗುತ್ತೆ? ಏನು ಹೇಳ್ದ? ಯಾರಿಗೆ? ಏನು ಪ್ರ್ಯಾಕ್ ಮಾಡಿದ್ರೆ? ಹತ್ರ ಬರ್ಲಿರೋ. ರಾಹುಲ್ ಹಿಂಗೆ ರಾಹುಲ್ ಕಿತ್ತಾಟ. ರಾಹುಲ್ ವೈನ್ ಅಭಿ ಬಂದ ಅವಜ್ಜಿ ಹತ್ರ ಬೈಸ್ಕಕ್ಕೆ ಹೋಯ್ತವ್ರೆ. ಅವಜ್ಜಿ ಕೊಟ್ಬಿಟ್ಟು ಪ್ರ್ಯಾಂಕ್ ಮಾಡೋಕ್ಕೆ ಒಂಟೆ ಹೋದ್ರು ಹೊತ್ತಿಗೆ. ಹಾಂ, ಬೇಡಪ್ಪ ಒಲೆ. ಕಾಸು ಕೊಟ್ಟು ಕೊನೆಗೂ ಫೈನಲ್ಲಾಗೆ ಚೇಂಜ್ ಇಸ್ಕೊಂಡ. ಚೇಂಜ್ ಇಸ್ಕೊಳಕ್ಕೆ ಹೋಯ್ತವನಲ್ಲ. ಕೊನೆಗೂ ಚೇಂಜ್ ಇಸ್ಕೊತವ್ರು. ಕೋಟ ನೋಟೆ ಕೊಟ್ಬಿಟ್ಟು ಚೇಂಜ್ ಇಸ್ಕೊಳಂಗ್ಬಿಟ್ಟದವನು. ಅಜ್ಜಿ ಗೊತ್ತಾಗಬೇಕು, ಮಾಡ್ತಾರೆ ಇಬ್ರಿಗೂ ಮಾರಿ ಹಬ್ಬ. ಅಲ್ಲಿ ಓಡಾಯ್ತು, ಗೊತ್ತಾಯ್ತೇನು ಅಜ್ಜಿಗೆ. ಹೇಳಿ ಸರ್, ಅಜ್ಜಿ ಹಾಕ್ಕೊಡ್ತವ್ರೆ. ಓಡ್ಬೋತವನೇನು. ಯಾಕೋ ಕೊಟ್ರಾ? ಫನಾಫನ್ ಅಂದ್ರೆ ಏನಾಯ್ತು? ಕೊಟ್ರಾ? ಹಾಂ, ಸಾಕು ಬಿಡು. ಅವ್ರನ್ನೇ ಇಷ್ಟ ತನಕ ಮಾಡಿದೆ. ಇನ್ನು ನೆಕ್ಸ್ಟ್ ಮಾಡೋಕ್ಕೂ ಇವರು ನೀನು ಯಾಕೆ ಹುಡುಗಿ ಥರ ನಾಚ್ಕೋಯ. ಸೊ ಗೈಸ್, ಲತಾ ಬ್ರಷಲ್ಲಿ ಅನ್ನ ಮಾಡ್ಬಿಡೋಣ ಅಂದ್ಕೊಂಡೆ. ಅನ್ನ ಇದೆ, ಪಾಯಸ ಇದೆ, ಸಾಂಬಾರಿದೆ, ಎಲ್ಲ ಇದೆ. ಹಂಗಾಗಿ ಏನು ಮಾಡೋಲ್ಲ. ಇನ್ನು ಅವಳು ಬಂದಮೇಲೆ ಊಟ ಮಾಡಿಬಿಟ್ಟು ಮಲಗೋದಷ್ಟೇ. ಈಗ ಇನ್ನೂ 7:15 ಬರ್ತಾಳೆ. 8 ಕಾಲಷ್ಟರಲ್ಲಿ ಬರ್ತಾಳೆ. ಪ್ರೀತಿ ಜೆಸ್ಸಿ ಅವ್ರ ಮನೆಗೆ ಹೋದ್ರು ಆಟಾಡೋಕ್ಕೆ ಅಂದ್ಬಿಟ್ಟು.
ಅವ್ರ ಜೊತೆ ಚಾಯನ್ನು ಹೋಗಿದ್ದಾಳೆ ನೋಡಿ. ಹೋಮ್ವರ್ಕ್ ಎಲ್ಲ ಬರೆದ್ಬಿಟ್ಟು ಹೆಂಗೆ ಬಿಸಾಕ್ಬಿಟ್ಟು ಹೋಗೋಳೆ. ಮಡಗದೇ ಇಲ್ಲ, ಡೈಲಿ ಇದೆ ಕತೆ ಅವಳದು. ಡಾಕ್ಟ್ರು ಮೊದಲಿದ್ದು ನಮ್ಮ ಜೊತೆ ಡ್ಯೂಟಿ ಮಾಡ್ತಾಯಿದ್ರು. ಇವರೇ ನಮ್ಮ ದರ್ಶನ್ ಡಾಕ್ಟ್ರ್ ಇದ್ದಿದ್ದು. ಈಗ ರೋಹಿತ್ ಸರ್ ಬಂದವ್ರೆ. ಈಗ ಇವ್ರಿಗೆ ಜೋಗಪುರಲ್ಲಿ ಸಿಕ್ಕಿದೆ, ಏನೋ ಇದು ಸೀಟ್ ಸಿಕ್ಕಿದೆ, ಅಲ್ಲಿಗೆ ಹೋಗ್ತಾರೆ ನಾಳೆ ಅಲ್ಲ ಸರ್, ನಾಳಿದ್ದು ಶುಕ್ರವಾರದೊಳಗಡೆ ಇದಾಗಬೇಕು. ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಮುಖಗಳನ್ನ ಬೆಳೆಸಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ದಿನ ಕಂಟೆಂಟ್ ಕೊಡ್ತಾರೆ. ಯಾರು ಇಷ್ಟಿಷ್ಟು ಏನೋ ಅಂದರೆ ಕನ್ಸಿಸ್ಟೆಂಟಾಗಿ ಯಾರು ವೀಡಿಯೋಸ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸರ್ಗೂ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಕಮೆಂಟಲ್ಲಿ ಬಂದ. ಈಗ ಇವರು ಹೊಸ ಡಾಕ್ಟ್ರು ಗೊತ್ತಲ್ಲ ನೋಡಿ, ಜೂನಿಯರ್ ನಮ್ಮ ಡಾಕ್ಟ್ರು ಹೊರಟಿದ್ದಾರೆ. ಎಲ್ಲರಿಗೂ ಬಾಯ್ ಹೋಗೋಣ. ಬಾಯ್ ಸರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ಸರಿ ಸರ್, ನಾನು ಹೊರಡ್ತೀನಿ ಹಂಗಾರೆ. ಬಾಯ್. ನಾವು ನೋಡಿ ಈ ಥರ ತಗೊಳ್ಳೋಣ ಸೀಟ್ನ. ಬಲ್ಲ ಸರ್ ಹಂಗಾರೆ. ಬಾಯ್. ಸೊ ಗೈಸ್, ನಾವು ನಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿಕೊಂಡು ಬಂದೆ. ಅವರು ಈ ವೀಕಲ್ಲಿ ಹೋಗಿ ಜಾಯ್ನ್ ಆಗಬೇಕಂತೆ. ಜೋಧ್ಪುರ್ಗೆ ಹೋಗ್ತಾರೆ. ಖುಷಿ ಆಯಿತು. ಬರೋದು 10 ಗಂಟೆ ಆಯಿತು. ನಾತನ್ನು ವೆಯ್ಟ್ ಮಾಡ್ತಾಯಿದ್ಲು. ಈಗ ಊಟ ಮಾಡಿದ್ವಿ ಇಬ್ಬರೂ. ಅವಳಿಗೆ ಅವಾಗಲೇ ಹೇಳ್ಬಿಟ್ಟು ಹೋಗಿದೆ, ಊಟ ಮಾಡಿದ್ರೆ ಬರ್ತೀನಿ ಅಂದ್ಬಿಟ್ಟು. ಹಂಗೂ ವೆಯ್ಟ್ ಮಾಡ್ತಾಯಿದ್ಲು. ಈಗ ಊಟ ಮಾಡ್ಕೊಂಡು ನಮ್ಮ ಅಮ್ಮ ಸ್ಪೈಸಿಯಾಗಿ ಚಿತ್ತಕ್ಕೆ ಬೇಳೆ ಸಾಂಬಾರು ಮಾಡಿಕೊಟ್ಟಿದ್ರು. ನಂಗೆ ಇದೇ ಥರ ಸಾಂಬಾರು ಇಷ್ಟ. ಫುಲ್ಲು ಸ್ಪೈಸಿ, ನಾಡಿಗಳೆಲ್ಲ ಎದ್ದೇಳ್ಬಿಟ್ಟು ಆತಗೆ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.